ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ನಮ್ಮ ಪ್ರಣಬ್ ಮೊಹಂತಿ ನಿಮಗೆ ಯಾರು ಗೊತ್ತಿಲ್ಲ, SIT ಧರ್ಮಸ್ಥಳದ ಮುಖ್ಯಸ್ಥರು, ಒಳ್ಳೆಯ ಕೆಲಸ ಮಾಡಿದವರು, SITಗೆ ಒಂದು ರೂಪ ಕೊಟ್ಟಂಥವರು. ಈಗಾಗಲೇ SIT ರಿಪೋರ್ಟ್ ಮಧ್ಯಂತರ ಬಂದಿದ್ದು ನಿಮಗೆ ಗೊತ್ತದ. ವಿಶೇಷವಾಗಿ ಆಸಕ್ತಿ ವಹಿಸಿ ಮಾಡಿದಂಥ ಇವರು ಪ್ರಾಮಾಣಿಕ ವ್ಯಕ್ತಿ. ಇವತ್ತು ನಮ್ಮ DK ಶಿವಕುಮಾರ್ ಅವರ ಒಂದು ಆರ್ಡರ್ ಅಥವಾ ಒಂದು ನೆಲಗಟ್ಟಿನಲ್ಲೇ ಅವ್ರು ಬದಲಾದ್ರ CID ಹೆಡ್ ಆಗಿ ಅಂತ, CID DGP ಆಗಿ ಬದಲಾಗಿದ್ದಾರೆ ಸುದ್ದಿಗಳಿದ್ದಾವೆ. ಇದು ನಿಜವೇ ಆಗಿದ್ದರೆ ಇದೊಂದು ರೀತಿಯಿಂದ ಈ ತನಿಖೆಗೆ ಹಿಂಬಡಿತ ಆದಂಗೆ ಅಂತ ಅನ್ನಿಸ್ತಾ ಇದೆ. ಹಿಂಬಡಿತ ನಿಮಗೆ ಗೊತ್ತಾಗ್ತದೆ. ಇನ್ನು ಮುಂದೆ ಯಾರು ಬರ್ತಾರೋ ಏನೋ ಎಂತೋ ಆಲ್ರೆಡಿ ಭಾಳ ದಿನಸ್ಗಳದು, ವರ್ಷ ಮುಗಿಲಿಕ್ಕೆ ಬಂದದ. ಅದು ರಿಪೋರ್ಟ್ ಏನು ಎಂತೂ ಗೊತ್ತಾಗಲಿಲ್ಲ, ಏನೇನೋ ದಾರಿ ಹಿಡಿತದು. ಆ ಒಬ್ಬ ಭೀಮಾ ಬಂದು ಸತ್ಯ ಹೇಳುವಂಥ ಕೆಲಸ ಮಾಡಿದಾಗ ಆರಂಭದಲ್ಲೇ ದೊಡ್ಡ ರೂಪ ಹಿಡಿತು. ಆ ಸಂದರ್ಭದಲ್ಲಿ SIT ನೇಮಿಸುವಂಥ ಅನಿವಾರ್ಯತೆ ಅಂದಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂದುಬಿಡ್ತು. ಆ ಸಂದರ್ಭದಲ್ಲಿ ನಮ್ಮ ಪ್ರಣಬ್ ಮೊಹಂತಿ ಅವರನ್ನು ಅದರದ್ದು ಹೆಡ್ ಮಾಡಿದರು. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಅವರು ಭಾಳ ಆಸಕ್ತಿ ವಹಿಸಿ ಮಾಡಿದರು. ಆದರೆ ಇಲ್ಲಿ ಹಸ್ತಕ್ಷೇಪ ಆಗ್ತಾಯಿತ್ತು ರಾಜಕೀಯದು ಅನ್ನುವಂಥ ಮಾತು, ಜೊತೆಗೆ ಕಾಣದ ಕೈಯಲ್ಲಿ ಕೆಲಸ ಮಾಡ್ತಾಯಿತ್ತು. ಆದರೆ ಸತ್ಯಗಳು ಹೊರಗೆ ತರಲಿಕ್ಕೆ ಪ್ರಯತ್ನ ಆಗಲಿಲ್ಲ ಅನ್ನೋಂಥ ಆರೋಪಗಳು ಅದ್ರ ಜೊತೆಗಿದ್ದಾವೆ. ಬಟ್ ಇನ್ನೂ ನಡೀತಾ ಇದೆ ತನಿಖೆ. ಅದೇ ರೀತಿ ಕೋರ್ಟ್ ಮ್ಯಾಟ್ರ್ ಆಗಿದೆ, ಕೋರ್ಟ್ನಲ್ಲಿದ್ದಾವೆ, ತನಿಖೆ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಇವತ್ತು ಅದರಲ್ಲೂ ಆ ಧರ್ಮಸ್ಥಳದಲ್ಲಿ ಭೀಮ ಏನು ಕೊಟ್ಟಿದ್ದಾವೆ ಅದರ ಸ್ಟೇಟ್ಮೆಂಟ, ನಂತರದಲ್ಲಿ ಮತ್ತೆ ಮರು ಸ್ಟೇಟ್ಮೆಂಟ್ ಕೊಟ್ಟರು. ಇದಕ್ಕೆಲ್ಲ ಈ ಒಂದು ಏನು ಹೋರಾಟಗಾರಿದ್ದಾರೆ ಅವರ ಕಾರಣ. ಅದರಲ್ಲೂ ಮುಖ್ಯವಾಗಿ ತಿಮ್ರೋಡಿ ಮಟ್ಟಣ್ಣವರು ಅವ್ರ ಜೊತೆಗಾರರು ಇದು ನನಗೆ ಹೇಳಿಸಿದರು ಅಂತೇಳಿ ಕೊನೆಗೆ ಹೇಳಿ ಚೆನ್ನೈ ಆಗಿಬಿಟ್ಟ. ಅಲ್ಲಿಯ ಕಾಣದ ಕೈಗಳ ಕೈಗೊಂಬೆ ಆಗಿಬಿಟ್ಟ. ಅದಕ್ಕೆ ಮೊಹಂತಿ ಅವರ ಪೊಲೀಸರು ಕಾಣರು ಅನ್ನೋ